ಹಲೋ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಪೋವಾ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ. ಪೋವಾ 4 ಗ್ಲಾಸ್ನಷ್ಟು ಪೋವನ್ನು ತಗೊಂಡಿದ್ದೀನಿ. ಅವಲಕ್ಕಿಯನ್ನು ತೆಗೆದುಕೊಂಡಿದ್ದೀನಿ. ಅದನ್ನು ಸ್ವಲ್ಪ ನೀರಿನಲ್ಲಿ ತೊಳೆದುಕೊಳ್ಬೇಕು. ಕಸಕಡ್ಡಿ ಏನಾದರೂ ಇದ್ದರೆ ತೆಗೆದುಕೊಳ್ಬೇಕು. ನೋಡಿ, ಈ ಥರ ಲೈಟಾಗಿ ತೊಳಿಬೇಕು, ಜಾಸ್ತಿ ತೊಳಿಬಾರ್ದು, ಎಲ್ಲ ಮುರಿದೋಗ್ತವೆ. ಓಕೆ, ನಾನು ಲೈಟಾಗಿ ತೊಳೆದು ಬದಿಗಿಡ್ತಾ ಇದ್ದೀನಿ. ಇದು ತುಂಬ ಸುಲಭ, ತುಂಬ ರುಚಿ ಕೂಡ ಆಗಿರ್ತದೆ. ಹೀಗೆ ಮಾಡ್ಬೋದು, ಬ್ರೇಕ್ಫಾಸ್ಟಿಗೆ ಚೆನ್ನಾಗಿರ್ತದೆ. ನೀರಿನ ಅಂಶ ಎಲ್ಲ ಸರಿಯಾಗಿ ಕಾಸ್ಕೋಬೇಕು. ಈಗ ಆಯಿತು, ಈ ಥರ ಮಾಡಿಕೊಂಡು ಈಗ ಕಾವಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಬಿಸಿ ಮಾಡಿಕೊಳ್ಬೇಕು ಮತ್ತು 1 ಚಮಚದಷ್ಟು ಸಾಸಿವೆಯನ್ನು ಸೇರಿಸಬೇಕು. 1 ಚಮಚದಷ್ಟು ಸಾಸಿವೆ ಹಾಕಿ ಚಟಪಟಾಯಿಸಬೇಕು. ನಂತರ ಕರಿಬೇವಿನ ಎಲೆಯನ್ನು ಸೇರಿಸಬೇಕು. ಹಾಗೆ ಶೇಂಗಾ ಸೇರಿಸ್ತಾ ಇದ್ದೀನಿ. ಶೇಂಗಾಗಳನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡಿ ಹಸಿಮೆಣಸು ಕೂಡ ಸೇರಿಸ್ಕೊಳ್ಬೇಕು ರುಚಿಗೆ. ಈಗ ಇದು ಫ್ರೈ ಆಗಿದೆ. ಇದಕ್ಕೆ 1 ಈರುಳ್ಳಿಯನ್ನು ಹೆಚ್ಚಿಕೊಂಡು ಸೇರಿಸಿದ್ದೀನಿ. ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು, ಸಾಫ್ಟ್ ಆಗಬೇಕು. ನಂತರ 1 ಚಿಕ್ಕ ಟೊಮೆಟೊವನ್ನು ಹೆಚ್ಚಿಕೊಂಡು ಸೇರಿಸಿದ್ದೀನಿ. ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು, ಸಾಫ್ಟ್ ಆಗಬೇಕು. ಸ್ವಲ್ಪ ಟೊಮೆಟೊ ನಿಮಗೆ ಬೇಕಾದರೆ ಸೇರಿಸ್ಬೋದು, ಇಲ್ಲಾಂದರೆ ಬಿಡ್ಬೋದು. ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಮತ್ತು ಚೆನ್ನಾಗಿ ಫ್ರೈ ಮಾಡಿ. ಸ್ವಲ್ಪ ಅರಿಶಿನ, 1/4 ಟೀ ಚಮಚದಷ್ಟು ಅರಿಶಿನವನ್ನು ಸೇರಿಸಿದ್ದೀನಿ. ಅದು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು, ಘಮ ಘಮ. ಈಗ ತೊಳೆದಿಟ್ಟ ಅವಲಕ್ಕಿಯನ್ನು ಸೇರಿಸಿ ಚೆನ್ನಾಗಿ ಸಾವಕಾಶವಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಸ್ವಲ್ಪ ನೀರನ್ನು ಚಿಮುಕಿಸುತ್ತಾ ಇದ್ದೀನಿ. ಸ್ವಲ್ಪ ನೀರು ಚಿಮುಕಿಸಬೇಕು. ಒಂದೇ ಸಲ ಹಾಕಬಾರ್ದು, ಹೀಗೆ ಹಾಕಬೇಕು. ಅರಿಶಿನ ಎಲ್ಲ ಕಡೆ ಮಿಕ್ಸ್ ಆಗಬೇಕು. ಈಗ 1 ಚಮಚದಷ್ಟು ಸಕ್ಕರೆಯನ್ನು ಸೇರಿಸಿದ್ದೀನಿ. ಸಕ್ಕರೆ ಆಪ್ಷನಲ್ಲು, ಬೇಕಾದರೆ ಸೇರಿಸ್ಬೋದು. ಈಗ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಎಷ್ಟು ಸುಂದರವಾಗಿ ಅವಲಕ್ಕಿ ಬಾಗಿ ಬಂದಿದೆ. ಅಷ್ಟೇ ರುಚಿ ಕೂಡ ಇರ್ತದೆ. ಈಗ ಇದನ್ನು ಮುಚ್ಚಿ 1 3-4 ನಿಮಿಷದಷ್ಟು ಸಣ್ಣ ಉರಿಯಲ್ಲಿ ಇಡಬೇಕು. ಈಗ ಇಟ್ಟಾಯಿತು. ಈಗ ಮತ್ತೆ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು, ಅದಕ್ಕೆ ಅದನ್ನು ಸೇರಿಸ್ತಾ ಇದ್ದೀನಿ ಮತ್ತು ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಇದು ಸವಿಯಲು ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಲಿಂಬೆ ಹಣ್ಣಿನ ರಸವನ್ನು ಸೇರಿಸಬೇಕು ಮತ್ತು ಮಿಕ್ಸ್ ಮಾಡಬೇಕು ಮತ್ತು ಉರಿಯನ್ನು ಆರಿಸಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿತು. ಈಗ ಇದು ಸರ್ವ್ ಮಾಡಲಿಕ್ಕೆ ರೆಡಿಯಾಗಿದೆ. ನೋಡಿ, ಇದರಲ್ಲಿ ನಾನು ಸರ್ವ್ ಮಾಡ್ತಾ ಇದ್ದೀನಿ. ಎಷ್ಟು ಸುಂದರವಾಗಿ ಕಾಣ್ತಾ ಇದೆ, ಎಷ್ಟು ಸುಲಭ ಮಾಡಲಿಕ್ಕೆ, ಎಷ್ಟು ರುಚಿ.
ಈಗ ಎಲ್ಲ ಹಾಕಿ ಆಯಿತು. ಈಗ ಇದರ ಮೇಲೆ ಸ್ವಲ್ಪ ಸೇವನ್ನು ಹಾಕ್ತಾ ಇದ್ದೀನಿ. ನಿಮಗೆ ಬೇಕಾದಷ್ಟು ಹಾಕ್ಕೊಳ್ಬೋದು. ಮತ್ತು ಲಿಂಬೆಹಣ್ಣು ಸೇವನ್ನು ಬದಿಗೆ ಇಟ್ಟಿದ್ದೀನಿ, ಬೇಕಾದರೆ ಹಾಕಿಕೊಂಡು ತಿನ್ನಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.